ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಫ್ಯೂರಿ ಮಾತಾಡ್ತಿರೋದು. ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಬಿದ್ದೋಗ್ಬಿಟ್ಟೆ ನಾನು. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಕುಕಿಂಗ್ ವ್ಲಾಗ್ ಇರುತ್ತೆ. ಸೊ ತುಂಬ ಜನ ಕೇಳ್ತಿದ್ರಿ ಲೈಕ್ ದೇವ್ರೆ ಸ್ಟಾರ್ಟಿಂಗಲ್ಲಿ ಹಿಂಗೆ ಎಲ್ಲ ತುಂಬ ಜನ ಕೇಳ್ತಿದ್ರಿ ನೀವು ಇದು ಮಾಡ್ತೀರಲ್ಲ ಚಿಕನ್ನಲ್ಲಿ ಬಾರ್ಬಿಕ್ಯೂ ಮಾಡ್ತೀರಲ್ವ, ಸೊ ಕುಕ್ ಮಾಡಿ ತೋರಿಸ್ತೀರ ನಮ್ಗೆ ಹೆಂಗೆ ಅಂತ. ಸೊ ಇವತ್ತು ನಾನು ಫ್ಯೂರೀಸ್ ಫೇಮಸ್ ಚಿಕನ್ ಬಾರ್ಬಿಕ್ಯೂ ಮಾಡ್ತಿದ್ದೀನಿ. ಸೊ ನಿಮ್ಗೆ ಕಾಣಿಸ್ತಿದೆ ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇದು ಬಾರ್ಬಿಕ್ಯೂ ಮಾಡೋಕ್ಕೋಸ್ಕರ. ಇದ್ರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಜಸ್ಟ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಅದು ಬಿಟ್ಟರೆ ಇಟಾಲಿಯನ್ ಫ್ಲೇವರ್ಸ್ ಲೈಕ್ ಪಿಜ್ಜಾಸ್ ಬರುತ್ತಲ್ಲ, ಏನದು ಸೀಸನಿಂಗ್ ಮತ್ತು ಚಿಲ್ಲಿ ಫ್ಲೇಕ್ಸು. ಅದು ಬಿಟ್ಟರೆ ಉಪ್ಪು, ಖಾರದ ಪುಡಿ ಮತ್ತು ನಾರ್ಮಲ್ ಬಟರ್ ಅಷ್ಟೇ. ಬಟರ್ 60 ಗ್ರಾಮ್ಸ್ ಹಾಕೊಂಡಿದ್ದೀನಿ. ಬಟರ್ ನಂಗೆ ತುಂಬ ಇಷ್ಟ ಅಂತ. ಸೊ ಇಟ್ ಗಿವ್ಸ್ ಗುಡ್ ಅರೋಮಾ. ನೋಡಿ ಓವರ್ ನೈಟ್ ಮ್ಯಾರಿನೇಟ್ ಮಾಡಿದ್ದೆ. ಸೊ ಇವಾಗ ಹಿಂದೆ ಕಾಣುತ್ತಲ್ಲ, ಈ ಓವನಲ್ಲಿ ಬಾರ್ಬಿಕ್ಯೂ ಗ್ರಿಲ್ ಮಾಡೋಕ್ಕೆ ಇಟ್ಬಿಡೋಣ. ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ಲಾಸ್ಟ್ ಟೈಮ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ, ಬಿಕಾಸ್ ಓವನ್ ಫ್ರಿಜ್ಜಲ್ಲಿ ಇತ್ತಲ್ವಾ. ಸೊ ಸ್ವಲ್ಪ ಲೈಕ್ ಫ್ರೀಸ್ ಆಗಿರುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಯಾರಿಗೂ ಗೊತ್ತಿಲ್ಲ, ಈ ಸೀಕ್ರೆಟ್ ಒಂದು ಕೇಳಿಸ್ಕೊಡಿ. ಒಂದು ಶೆಫ್ ಒಬ್ಬರು ನನಗೆ ಮಲೇಷ್ಯಾದಲ್ಲಿ ಹೇಳಿದ್ದು, ಯಾವಾಗ ಓವರ್ ನೈಟ್ ಮ್ಯಾರಿನೇಟ್ ಮಾಡಿರ್ತೀವಿ, ಒಂದು ಲೈಕ್ 3 to 4 ಟೇಬಲ್ ಸ್ಪೂನ್ ನಿಂಬೆಹಣ್ಣು ಹಾಕ್ಬೇಕಂತೆ. ನಿಂಬೆಹಣ್ಣು ಹಾಕ್ಬಿಟ್ಟು ಆದಮೇಲೆ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಓವನಲ್ಲಿ ಪ್ರೀ ಹೀಟ್ ಮಾಡಬೇಕಂತೆ ಜಸ್ಟ್ ಫಾರ್ 30 seconds. ಬಿಕಾಸ್ ನಿಂಬೆಹಣ್ಣು ಫ್ಲೇವರ್ ಮತ್ತು ನೀರನ್ನ ಎಳ್ಕೊಳತ್ತಂತೆ ಚಿಕನ್ನು, ಅವಾಗ ಒಳ್ಳೆ ಫ್ಲೇವರ್ ಸಿಗುತ್ತೆ ಅಂತ. ಸೊ ಕೀಪ್ ಇಟ್ ಆಸ್ ಅ ಸೀಕ್ರೆಟ್, ಫ್ಯೂರೀಸ್ ಸೀಕ್ರೆಟ್. ನಮಗೆಲ್ಲ ಗೊತ್ತಾಗೋಯ್ತು. ಇವಾಗ ಮಾಡೋಣ ಬನ್ನಿ. ಚಿಕನ್ ಕಚ್ಚಾ ಪಚ್ಚ ಮಿಕ್ಸ್ ಮಾಡಬೇಕು. ಇವಾಗ ಕಿಚ್ಕ ಪಚ್ಕ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಅದು ಯಾಕೆಂತಂದರೆ ನಾನು ಕರೆಕ್ಟ್ ಹೇಳೋದು ಮಾಡ್ತೇನೆ ನೋಡಿ. ಡೋರಿಟೋಸ್ ಒಂದು ಚಿಪ್ಸ್ ಬರುತ್ತೆ ಒಂದು, ಅದು ಮತ್ತು ಕುರ್ಕುರೆನ ಮಿಕ್ಸಿಲಿ ಬ್ಲೆಂಡ್ ಮಾಡಿಬಿಟ್ಟು ಇದು ಮಾಡಿದ್ದೀನಿ, ಹಾಕಿದ್ದೀನಿ. ಇದು ಕಾಣುತ್ತೆ ಅಲ್ವಾ ಚಿಕ್ಕ ಪೀಸಸ್, ಅವೆಲ್ಲ ಚಿಪ್ಸ್ ಇದೆ. ಬಿಕಾಸ್ ಚಿಪ್ಸ್ ಯಾಕೆ ಹಾಕ್ತೀನಿ ಅಂದರೆ ಒಳ್ಳೆ ಕ್ರಿಸ್ಪಿ ಇರುತ್ತೆ ಔಟ್ ಸೈಡಲ್ಲಿ, ಒಂಥರ KFC ಸ್ಟೈಲಾಗಿ ಬರುತ್ತೆ. ನೀವು ಎಷ್ಟು ವಾಟರಿ ಮಾಡ್ತೀರಾ, ನೀರು ಥರ ಮಾಡ್ತೀರಾ, ಅಷ್ಟು ಚೆನ್ನಾಗೇ ಇದಿರುತ್ತೆ, ಮಿಕ್ಸ್ ಆಗುತ್ತೆ. ಪ್ಲಸ್ ಓವನಲ್ಲಿ ಅಷ್ಟು ಚೆನ್ನಾಗಿ ಇದಾಗುತ್ತೆ, ಗ್ರಿಲ್ ಆಗುತ್ತೆ. ಸೊ ಇದು ಪರ್ಫೆಕ್ಟ್ ಗ್ರಿಲ್ ಅಂತ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಇದು ನನ್ನ ಸ್ಟೈಲಲ್ಲಿ ಮಾಡಿರೋ ಗ್ರಿಲ್ ಇದು. ಸೊ ಐ ಡೋಂಟ್ ವಾಂಟ್ ಲೈಕ್ ಕಂಪ್ಲೇಂಟ್ ಆನ್ ಎನಿಬಡಿ, ಬಿಕಾಸ್ ನನ್ನ ಸ್ಟೈಲು ನೀವು ಫಾಲೋ ಮಾಡ್ತಾನೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನನಗೆ ಪದೇ ನೀವು ಹೇಳ್ತೀರಾ ತುಂಬ ಥ್ಯಾಂಕ್ಸ್ ಅಂತ, ಅಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ. ಸೊ ಇಫ್ ಯು ಗೈಸ್ ವಾಂಟ್ ಟು ಲೈಕ್ ಟೇಸ್ಟ್ ದಿಸ್, ಮನೆಗೆ ಬರ್ಬೋದು. ಪ್ಲಸ್ ಒಂದಿನ ಮುಂಚೆ ಚಿಕನ್ ತಗೊಂಡು ಮ್ಯಾರಿನೇಟ್ ಮಾಡಬೇಕು ಅದಕ್ಕೋಸ್ಕರ. ಸೊ ಇಟ್ಸ್ ಓಪನ್ ಫಾರ್ ಎನಿಬಡಿ, ಯಾರು ಬೇಕಾದ್ರೆ ಬರ್ಬೋದು, ತಿನ್ಬೋದು, ಹೋಗ್ಬೋದು, ಖುಷಿಯಾಗಿರಿ. ಆ್ಯಂಡ್ ವಿಡಿಯೋ ಮಾತ್ರ ಶೇರ್ ಮಾಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ನೀರು ಬೇಕಾಗುತ್ತೆ, ಮೋಸ್ಟ್ಲಿ ಸ್ವಲ್ಪ ಹಾಕೋಣ. ಗೈಸ್ ನೀವು ನೋಡ್ಬೋದು ಮಿಕ್ಸಿಂಗ್ ಎಲ್ಲ ಆಗಿದೆ ಕರೆಕ್ಟಾಗೆ. ಸ್ವಲ್ಪ ತೋರಿಸ್ತೀನಿ ನೋಡಿ, ಇವಾಗ ಕಾಣುತ್ತೆ ಸ್ವಲ್ಪ ನೀರು ಥರ ಇದೆ, ಹಿಂಗಿರಬೇಕು. ಬಟ್ ನೀವೇನೋ ಗಟ್ಟಿ ಮಿಕ್ಸ್ ಮಾಡ್ಕೊಂಬಿಟ್ಟು ಓವನ್ ಇಟ್ಬಿಟ್ರೆ ಫುಲ್ಲು ರೋಸ್ಟ್ ಆಗುತ್ತೆ. ಈವನ್ ದ ಬೋನ್ ವಿಲ್ ಗೆಟ್ ಲೈಕ್ ಬ್ಲ್ಯಾಕ್ ಅಷ್ಟೇ. ಬೋನು ಕೂಡ ಇದಾಗ್ಬಿಡುತ್ತೆ, ಚೀವಬಲ್ ಥರ ಲೈಕ್ ಕ್ರಿಸ್ಪಿ ಆಗಿಬಿಡುತ್ತೆ. ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟು ನೀರು ಥರ ಮಾಡ್ತೀರಾ ಈ ಥರ, ಅಷ್ಟು ನಿಮಗೆ ಲೈಕ್ ಒಳ್ಳೆ ಜ್ಯೂಸಿನೆಸ್ ಇರುತ್ತೆ ಚಿಕನ್ ಒಳಗಡೆ, ಯಾಕೆಂದರೆ ಮ್ಯಾರಿನೇಟ್ ಆಗಿರುತ್ತೆ ಅದಕ್ಕೋಸ್ಕರ. ನೋಡಿ ಓವನ್ ಒಳಗಡೆ ಇಡ್ತಾ ಇದ್ದೀನಿ ಇವಾಗ ಚಿಕನ್ನ ಇಟ್ಬಿಟ್ಟು. ಇಲ್ಲೆಲ್ಲ ಚೂಸ್ ಮಾಡೋಕ್ಕಿರುತ್ತೆ, ಇವೆಲ್ಲ ನಾವು ನೆಕ್ಸ್ಟ್ ಮಾಡೋದು. ಸೊ ಜಸ್ಟ್ ಇವಾಗ ನಾನೊಂದು ಎಷ್ಟು ನಿಮಿಷ ಇಡಲಪ್ಪ, 1 ನಿಮಿಷ 1.5 ನಿಮಿಷ ಇಡ್ತೀನಿ ಅಷ್ಟೇ. 1.5 ನಿಮಿಷ ಇದಾಗ್ಬಿಡ್ಲಿ, ಅದು ನನ್ನ ಹತ್ರ ಆಗ್ತಾಯಿದೆ. 1.5 ನಿಮಿಷ ಲೈಕ್ ಫ್ರೀಸೆಲ್ಲ ಹೋಗ್ಬಿಡ್ಲಿ, ಫ್ರೀಸ್ ಆಗಿರೋದಿಲ್ಲ. ಸೊ ನಾನು ಅವಾಗ ನಾನು ಕಟಿಂಗ್ ಬಗ್ಗೆ ನೋಡ್ಕೊತೀನಿ. ಕಟಿಂಗ್ ಹೆಂಗೆ ಕಾಣಿಸ್ತೆ ನೋಡಿ, ಚಿಕ್ಕ ಹುಡುಗನ ಥರ ಕಾಣಿಸ್ತೀನಾ, 17 years ಥರ ಏನಾರ ಕಮೆಂಟ್ ಮಾಡಿ, ಮರಿಬೇಡಿ. ಬರೀ ಇಂಥದೆಯಾ ಗೈಸ್? ತುಂಬ ಜನ ಹಳೆ ವೀಡಿಯೋಸ್ ನೋಡ್ಬಿಟ್ಟು ಫ್ಯೂರಿ ಅಣ್ಣ ನೀನು ಶೆಫ್ ಆಗ್ಬಿಡ್ತಾನೆ, ಯಾಕೆ ಮೆಡಿಸಿನ್ ಓದ್ತೀಯಾ ಅಂತಂದರು. ಇಲ್ಲೆಲ್ಲ ಮೆಡಿಸಿನ್ನು ನಂದು ಮೈನ್ ಗೋಲು, ಇದೆಲ್ಲ ಸೈಡ್ ಗೋಲ್ಸ್ ಆ ಥರ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು ಕಾಣುತ್ತಲ್ವ, ಎಂಡಂಗೆ ಬಂದಿದೆ. ಸೊ ಇವಾಗ ಚಿಕನ್ನು ಆಗಿದೆ ಮೋಸ್ಟ್ಲಿ. ಬಿಸಿ ಇದೆ ನೋಡಿ. ನಾನು ಹೇಳಿದ್ನ ನಿಮಗೆ, ಯಾವ ಶೆಫು ನಿಮ್ಗೆ ಈ ಥರ ಯಾವ ಯೂಟ್ಯೂಬ್ ಚಾನಲ್ಲು, ಬೇರೆ ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿ ಇಷ್ಟು ಚೆನ್ನಾಗಿ ಹೇಳ್ಕೊಡಲ್ಲ. ನೀವು ನನ್ನ ಫಾಲೋ ಮಾಡ್ದಲ್ಲೇ ಏನಾರ ಸುಮ್ಮನೆ ಬೇರೆ ನೋಡ್ತೀರಾ ಅಂದರೆ ನೋಡ್ಕೋಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನೋಡಿ ನಾನು ಹೇಳ್ದಂಗೆ ಯಾವ ಥರ ಆಯಿತು ಬ್ಯಾಟರ್ ಇವಾಗ ಕಾಣುತ್ತಲ್ವಾ, ಯಾವ ರೇಂಜಿಗೆ ಚಿಕನ್ ಫುಲ್ ಬಿಸಿ ಆಗಿ ಅದು ಒಳ್ಳೆ ಹೇಳ್ಕೊಳತ್ತೆ ಅಂದರೆ. ಇವಾಗ ಏನಿಲ್ಲ, ನೀವು ಡೈರೆಕ್ಟಾಗಿ ಇದ್ರ ಮೇಲೆ ಮೌಂಟ್ ಮಾಡ್ಬೋದು ಬೇಕಾದ್ರೆ ಬಾರ್ಬಿಕ್ಯೂ ಸೆಟ್ ಮೇಲೆ, ಆಮೇಲೆ ಅದು ಒಳ್ಳೆ ಹಾಕಿದ್ರೆ ಆಗುತ್ತೆ. ಸೊ ಇವಾಗ ಇದ್ರ ಮೇಲೆ ಇಟ್ಬಿಟ್ಟು ನಾವು ನೆಕ್ಸ್ಟ್ ಪ್ರೊಸೀಜರ್ ಏನೇನು ಅಂತ ಹೇಳ್ತೀನಿ. ಸೊ ಪ್ಲೀಸ್ ಡೋಂಟ್ ಸ್ಕಿಪ್ ದ ವೀಡಿಯೋ, ಫುಲ್ ವೀಡಿಯೋ ನೋಡಿ. ಹುಡುಗಿರಾದರೆ ಫುಲ್ ವೀಡಿಯೋ ನೋಡ್ತೀರಾ, ಹುಡುಗರು ಮಾಡೋದು ಏನು ನೋಡೋದೇ ಇಲ್ವಾ, ಯಾಕೆ? ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಇವಾಗ ಒಂದೊಂದು ಪೀಸ್ನೇ ಇದ್ರ ಮೇಲೆ ಇಡೋದು ಕಾಣುತ್ತಲ್ವಾ. ಸೊ ಅದು ಕೆಳಗಡೆ ಬಿದ್ದರೂ ಪರವಾಗಿಲ್ಲ, ಅದು ಲೈಕ್ ಬಾರ್ಬಿಕ್ಯೂ ಆಗುತ್ತೆ.
ಅಡಿಷ್ನಲ್ ಇದ್ರ ಮೇಲೆ ಬೇಕಾದ್ರೆ ನೀವು ನಿಂಬೆಹಣ್ಣು ಮತ್ತೆ ಹಾಕೋಬೋದು, ಅಥವಾ ಲೈಕ್ ನಿಮಗೆ ಕೊತ್ತಂಬರಿ ಸೊಪ್ಪು ಅಥವಾ ಬೇರೆ ಏನಾದ್ರು ಕರಿಬೇವು ಸೊಪ್ಪು ಏನಾರು ಬೇಕಿದ್ದರೆ ಅದನ್ನು ಲೈಕ್ ಮೇಲೆ ಕೋಟಿಂಗ್ ಥರ ಹಾಕೋಬೋದು. ಇನ್ನು ನೋಡಿ ಇದು ಕಾಣುತ್ತಲ್ವ, ಇಲ್ಲೆಲ್ಲ ಗ್ರೇವಿ ಥರ ಇದೆಯಲ್ಲ, ಇವೆಲ್ಲ ಹಿಂಗೆ ಹಾಕೋಕ್ಕೆ ಲಾಸ್ಟಿಗೆ ಅದ್ರ ಮೇಲೆ ಅವೆಲ್ಲ ಲಾಸ್ಟಿಗೆ ತುಂಬ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿ ಕೊಡುತ್ತೆ ಫ್ಲೇವರು. ಇವಾಗ ಮನೇಲಿ ಯಾರೂ ಇಲ್ಲ, ಬೇರೆ ನಾನು ಒಬ್ಬನೇ ಇರೋದು, ಒಬ್ಬನೇ ಮಾಡ್ಕೊಂಡು ಒಬ್ಬನೇ ತಿಂತೀನಿ ಇವಾಗ. ಸಾರಿ ಪಪ್ಪ, ಸಾರಿ ಚಿನ್ಮಯ್, ಇಬ್ಬರಿಗೂ ಇಲ್ಲ, ಅಮ್ಮ ಏನೂ ತಿನ್ನಲ್ಲ, ಸೊ ಅವರಿಬ್ಬರಿಗೂ ಇಲ್ಲ ಇವಾಗ, ನಾನೇ ಖಾಲಿ ಮಾಡಿಬಿಡ್ತೀನಿ. ಕಾಣುತ್ತಲ್ವಾ, ಯಾವ ಹೋಟೆಲಲ್ಲೂ ಇಷ್ಟು ಚೆನ್ನಾಗಿ ಲೈಕ್ ಮಾಡಲ್ಲ. ನೀವು ಅನ್ಕೋಬೋದು ಚಿಕನ್ ಇಷ್ಟೊಂದು ಆಗ್ತಿದ್ದಾನೆ ಏನಾಗುತ್ತೆ ಅಂತ, ಇದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ 30 ಮಿನಿಟ್ಸ್ ಆದಮೇಲೆ. ಈ ದಪ್ಪ ಚಿಕನ್ ಪೀಸಸ್ ಎಲ್ಲ ಎಷ್ಟು ಚಿಕ್ಕಕ್ಕೆ ಶಿಂಕ್ ಆಗಿರುತ್ತೆ ಅಂದರೆ ಬಿಕಾಸ್ ಆಫ್ ಓವರ್ ಹೀಟ್ ಆ್ಯಂಡ್ ಎಕ್ಸೆಸ್ ಹೀಟು ಓವನ್ ಒಳಗಡೆ. ನಿಯರ್ಲಿ ನಾವು 200 ಡಿಗ್ರಿ ಸೆಲ್ಸಿಯಸಲ್ಲಿ ಮೋಸ್ಟ್ಲಿ ಇರೋದು, 200 ಡಿಗ್ರಿ ಸೆಲ್ಸಿಯಸ್ ಫಾರ್ ಆಲ್ಮೋಸ್ಟ್ 30 ಮಿನಿಟ್ಸ್, 35 ಮಿನಿಟ್ಸು ಇರ್ಬೋದು. ನೋಡಿ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ, ಬಾಯಿಂದ ನೀರು ಬರ್ತದೆ, ಅಷ್ಟು ಚೆನ್ನಾಗಿದೆ. ಕಾಣುತ್ತಲ್ವಾ, ಇವಾಗ ಆಗ್ತಿರೋದು ನಾನೆಲ್ಲ ಗಾರ್ನಿಷ್ ಮಾಡ್ತಿದ್ದೀನಿ ಬಟರ್ ಆ್ಯಂಡ್ ಬ್ಯಾಟರಲ್ಲಿ. ಇವೆಲ್ಲ ಸುಮ್ಮನೆ ಹಿಂಗೆ ಹಾಕೋದಷ್ಟೇ, ಒಳ್ಳೆ ಫ್ಲೇವರ್ ಕೊಡುತ್ತೆ. ನನಗೂ ಗೊತ್ತು ತುಂಬ ಜನಕ್ಕೆ ಬಾಯಿ ಚಪ್ಪಡಿಸ್ತಿದ್ದೀರಾ ಈ ವಿಡಿಯೋ ನೋಡ್ಕೊಂಡು ಅಂತ, ಸೊ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು, ಇಟ್ಸ್ ನಾಟ್ ಎ ಬಿಗ್ ಡೀಲ್. ಚಿಕನ್ ಮಾಡೋಷ್ಟು ಸುಲಭದ ಕೆಲಸ ಯಾವುದೂ ಇಲ್ಲ ಗೈಸ್. ಕಾಣುತ್ತಲ್ವಾ ನೋಡಿ, ಮೇಲಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ಆಗಿದೆ ಅಂತ ಚಿಕನ್ನು, ಕೆಳಗಡೆನೂ ಆಗಿ ಸ್ವಲ್ಪ ಬೀಳ್ತಾ ಇದೆ. ಸೊ ಇದನ್ನು ಎಂಟೈರ್ ಲೈಕ್ ಏನಂತೀವಿ, ಈ ಸ್ಟೂಲ್ನೇ, ಈ ಸೆಟಪ್ನೇ ಒಡೆ ಹಾಕೋದು ಓನ್ ಒಡೆ. ಇವಾಗ ಹುಷಾರಾಗಿ ಹಾಕಬೇಕು. ಸೊ ಇಲ್ಲಿ ಕಾಣುತ್ತಲ್ವಾ, ಅಲ್ಲಿ ಹೋಲ್ಸ್ ಥರ, ಅದರಿಂದ ಲೈಕ್ ಹೀಟ್ ವೇವ್ಸ್ ಬರುತ್ತೆ. ಹೀಟ್ ವೇವ್ಸ್ ಬಂದು ಚಿಕನ್ ಹೊಡೆದು ಅದು ಬಾರ್ಬಿಕ್ಯೂ ಆಗುತ್ತೆ. ಸೊ ಇವಾಗ ಇಟ್ಟಿದ್ದೀವಿ ಹೋಲ್ ಚಿಕನ್ನ. ಇವಾಗ ಏನು ಚೂಸ್ ಮಾಡಬೇಕು ಅಂತಂದರೆ ಮೈಕ್ರೋ ಪ್ಲಸ್ ಗ್ರಿಲ್ಲು, ಓಕೆ. ಕನ್ವೆಕ್ಷನ್ ಅಂತಿದೆಯಲ್ಲ ಅದು ಚೂಸ್ ಮಾಡ್ಬೋದು, ಬಿಕಾಸ್ ನಾವೇನು ಕಡ್ಡಿ ಹಾಕಿಲ್ಲ. ಅದು ಫಾರ್ ಆಲ್ಮೋಸ್ಟ್ 10, 20, 30 ಮಿನಿಟ್ಸ್ ಇರ್ತೀನಿ ಆ್ಯಂಡ್ ಕುಕ್. ಕರೆಕ್ಟಾಗಿ ತಿಳ್ಕೊಳ್ಳಿ, ಮರಿಬೇಡಿ. ಈ ಥರ ಗ್ರಿಲ್ ಮಾಡಬೇಕು, ನಂತರ ಜ್ಯೂಸಿ ಚಿಕನ್ ಬೇಕು ಅಂತಂದರೆ ಕನ್ವೆಕ್ಷನ್ ಪ್ಲಸ್ ಗ್ರಿಲ್. ಐ ಆಮ್ ಸಾರಿ ಗೈಸ್, ಮೈಕ್ರೋ ಪ್ಲಸ್ ಗ್ರಿಲ್, ಕನ್ವೆಕ್ಷನ್ ಮಾಡೋಕ್ಕೆ ಹೋಗ್ಬೇಡಿ. ಕನ್ವೆಕ್ಷನ್ ಅಂದರೆ ತಪ್ಪಾಗ್ಬಿಡುತ್ತೆ. ಮೈಕ್ರೋ ಪ್ಲಸ್ ಗ್ರಿಲ್ ಮಾಡಿ ಪರ್ಫೆಕ್ಟ್ ಕುಕ್ ಆಗುತ್ತೆ ಚಿಕನ್ನು. ಸೊ ಲೆಟ್ಸ್ ಗೋ ಗೈಸ್. 30 ಮಿನಿಟ್ಸ್ ಆಮೇಲೆ ಸಿಗೋಣ. ಕಾಣುತ್ತಲ್ವಾ, 29 ಮಿನಿಟ್ಸ್ ಆಗ್ತಾಯಿದೆ. ಮೈನ್ ಏನಿಲ್ಲ, ನೀವು ಬ್ಯಾಟರ್ ಆಗಲಿ ಚಿಕನ್ ಮಿಕ್ಸಿಂಗ್ ಆಗಲಿ ಏನು ಬೇಕು ಏನು ಮಿಕ್ಸ್ ಮಾಡಿ ಚಿಕನ್ ಚೆನ್ನಾಗಾಗುತ್ತೆ. ಬಟ್ ದ ಮೈನ್ ಥಿಂಗ್ ಈಸ್ ಲೈಕ್ ದ ಪ್ರೋಸೆಸ್. ಇವಾಗ ಏನು ಚೂಸ್ ಮಾಡ್ತೀವಿ ಇಷ್ಟು ಬಟನ್ಸಲ್ಲಿ ಅಂತ. ಕಾಣುತ್ತಲ್ವಾ, IFB ಓವನಲ್ಲಾಗಿದ್ದರೆ ನೀವು ಗ್ರಿಲ್, ಮೈಕ್ರೋ ಪ್ಲಸ್ ಗ್ರಿಲ್ ಅಂತ ಚೂಸ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಗೋ. ಸ್ಮೆಲ್ ಬರ್ತಾಯಿದೆ ಆಗಲೇ ಗೈಸ್. ಇವಾಗ ಓವನ್ನ ನಾವೆಲ್ಲ ಇಟ್ಟಿದ್ದಲ್ಲ, 30 ಮಿನಿಟ್ಸ್ ಇಟ್ಟಿದ್ದೆ. ಸೊ ಇವಾಗ ಕರೆಕ್ಟಾಗಿ 5 ನಿಮಿಷಕ್ಕೆ ಬಂದು ನಿಂತಿದೆ. ಸೊ ಇದನ್ನು ಪಾಸ್ ಮಾಡಿಬಿಟ್ಟು ಇಲ್ಲಿ ನೋಡ್ತೀನಿ ಎಷ್ಟಾಗಿದೆ ಏನು ಕತೆ ಅಂತ, ಎಲ್ಲ ಓವರ್ ಹೀಟ್ ಆಗಿದೆಯಾ ಅಂತ. ನಿಮಗೆ ಕಾಣಿಸ್ತಿದೆಯಲ್ಲ, ಚೆನ್ನಾಗಿ ಆಗ್ತಾಯಿದೆ. ಇನ್ನು 5 ಮಿನಿಟ್ಸ್ ಇಟ್ಟರೆ ಪರ್ಫೆಕ್ಟಾಗಿ ಆಗ್ಬೋದು, ಮೋಸ್ಟ್ಲಿ ಆಗುತ್ತೆ. ಇನ್ನೂ ಲೈಕ್ ಜ್ಯೂಸಿನ ಸಂಗೆ ಚಿಕನಲ್ಲಿ. ಸೊ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್. ನಾನು ಹೇಳಿದ್ನಲ್ಲ ಈ ಥರ ಮಾಡಬೇಕು. ಸೊ ಇವಾಗ ಮತ್ತೆ ಮೈಕ್ರೋ ಪ್ಲಸ್ ಗ್ರಿಲ್ ಚೂಸ್ ಮಾಡಿದ್ದೀನಿ, ಮತ್ತು 5 ಮಿನಿಟ್ಸ್ ಇಡ್ತೀನಿ. ಇವಾಗ ಇಟ್ಬಿಟ್ಟು ಸ್ಟಾರ್ಟ್. ಸೊ ಮತ್ತೆ ಆಗುತ್ತೆ. ಇನ್ನು 5 ಮಿನಿಟ್ಸ್ ಬಿಟ್ಬಿಟ್ರೆ ಚಿಕನ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನೀವು ನೋಡ್ಬೋದು ದ ಎಂಡ್ ಅಂತ ಬಂದಿದೆ. ಸೊ ಕಂಪ್ಲೀಟಾಗಿ ಆಗಿದೆ ನಮ್ಮ ಫ್ಯೂರಿಯಸ್ ಫೇಮಸ್ ಬೂಮ್ ಚಿಕನ್ ಇದು. ಸೊ ಕಾಣುತ್ತಲ್ವಾ, ಸ್ಮೆಲ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇದನ್ನು ತಗೊಬೇಕು ಅಂತಂದರೆ ಇವಾಗ ನಾವು ಓವನ್ ಗ್ಲೋಸ್ ಹಾಕೋಬೇಕಾಗತ್ತೆ, ಬಿಕಾಸ್ ಹಂಗೆ ತಗೊಂಡ್ರೆ ಕೈ ಬೆಂದೋಗ್ಬಿಡುತ್ತೆ. ಸೊ ತಗೋತಾ ಇದ್ದೀನಿ. ಸುಡ್ತಾ ಇದ್ದೀರಪ್ಪ ದೇವರೇ. ಓಕೆ ಗೈಸ್, ನೋಡ್ಬೋದು ನೀವು ಯಾವ ಹೋಟ್ಲಲ್ಲಿ ಈ ಥರ ಮಾಡ್ಕೊಡ್ತಾರೆ ಹೇಳಿ. ಈವನ್ ಎಂಪೈರ್ ಹೋಟೆಲಲ್ಲೂ ಈ ಥರ ಮಾಡ್ಕೊಡೋಕ್ಕಾಗಲ್ಲ. ಈ ರೇಂಜಿಗೆ ಗ್ರಿಲ್ಲು ಕಾಣುತ್ತಲ್ವಾ, ಗ್ರಿಲ್ ಟು ಪರ್ಫೆಕ್ಷನ್. ಇದು ಎಷ್ಟು ಪರ್ಫೆಕ್ಟ್ ಟೈಮಲ್ಲಿ ಮತ್ತು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡಬೇಕೆ ಗೊತ್ತಾಗುತ್ತೆ. ಸೊ ಇವಾಗ ಅದನ್ನು ತಿಂದು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಫಸ್ಟು ಒಂದು 2 ಹಾಕ್ಕೋತೀನಿ, ಬಿಸಿದೆ. ಓಕೆ, 1 ಆಯಿತು, ಕೆಳಗಡೆ ಬೀಳ್ತದೆ. ಸೊ ಇಟ್ಸ್ ಸೆಕೆಂಡ್, ನಾನು ಕೆಳಗಡೆ ಇರೋದು ಹಾಕ್ಕೊಬಿಡ್ತೀನಿ. 3 ಆಯಿತು, ಅದೊಂದು 4 ಪೀಸು. ಸೊ 4 ಪೀಸು ಕಾಣುತ್ತಲ್ವ, ನಿಮಗೆ ಕಾಣಿಸ್ದೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಉಳಿದೆಲ್ಲ ಹಿಂಗೆ ಇಟ್ಟಿರ್ತೀನಿ. ಸೊ ಚಿಕನ್ ಮಾಡೋದು ಎಲ್ಲರೂ ಮಾಡ್ತಾರೆ, ಆಮೇಲೆ ಲೈಕ್ ಎಲ್ಲರೂ ಅವ್ರವ್ರ ಇಷ್ಟ ಚೆನ್ನಾಗಿದೆ ಅಂತಾರೆ. ಸೊ ಚಿಕನಲ್ಲಿ ಮೇಯ್ನ್ ಅಂತಂದರೆ ಪರ್ಫೆಕ್ಷನ್ ಮತ್ತು ಟೇಸ್ಟ್ ಇರಬೇಕು. ಸೊ ನಿಮ್ಗೆ ಬಾಯಲ್ಲಿ ಎಂಜಲ್ ಬರ್ತಾಯಿದೆ, ಅಷ್ಟೊಂದು ಸಲಹೆ ತುಂಬ್ಕೊಂಬಿಡಿ, ಅಷ್ಟು ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡಿ ನೋಡೋಣ. ಯಾವತ್ತು ಮೇಯ್ನ್ ಚಿಕನ್ ಹೆಂಗೆ ಕಂಡುಹಿಡಿತೀವಿ ಅಂತಂದರೆ ಲೈಕ್ ಪರ್ಫೆಕ್ಷನ್ ಇದೆ ಅಂತಂದ ಒಂದು ಫೋಕ್ ತಗೊಂಬಿಟ್ಟು ಅಥವಾ ಒಂದು ಚಾಕು ತಗೊಂಬಿಟ್ಟು ಹಿಂಗೆ ಜಸ್ಟ್ ಲೈಟಾಗಿ ಹಿಂಗೆ ಪೇರ್ಸ್ ಮಾಡಿದಾಗ ಆ ಸ್ಕಿನ್ ಒಳಗಡೆ ಫುಲ್ ಕರೆಕ್ಟಾಗಿ ಹೋಗಬೇಕು, ಆವಾಗ ಪರ್ಫೆಕ್ಟ್ ಬಂದಿದೆ ಅಂತ. ಸೊ ಚಿಕನ್ ವಿತ್ ಆನಿಯನ್ ಟೇಸ್ಟ್ ಮಾಡೋಣ.
ಒನ್ ಆಫ್ ದ ಬೆಸ್ಟ್ ಚಿಕನ್ ಗ್ರಿಲ್ಸ್ ಐ ಹ್ಯಾವರ್ ಹ್ಯಾಡ್. ನಾನು ಮಲೇಷ್ಯಾದಲ್ಲಿ ಇಷ್ಟು ಚೆನ್ನಾಗಿ ಇಷ್ಟ ಆಗಿರಲಿಲ್ಲ. ಮಲೇಷಿಯನ್ ಶೆಫ್ ನನಗೆ ಹೇಳ್ಕೊಟ್ಟಿದ್ದು ಕುಕಿಂಗ್ ಕ್ಲಾಸಲ್ಲಿ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಚಿಕನ್. ನಿಮಗೆ ಪ್ರೂವ್ ಮಾಡೋಕ್ಕೆ ಬೆಸ್ಟ್ ಅಂತ ಹೆಂಗೆ ಅಂತಂದರೆ ತೋರಿಸ್ತೀನಿ ನೋಡಿ. ಚಿಕನ್ ಅಲ್ವಾ, ಸೊ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕ್ಯಾನ್ ಯು ಸಿ ದ ಲೈಕ್ ಪರ್ಫೆಕ್ಷನ್ ದಿಸ್? ಕಾಣುತ್ತಾ ಗೈಸ್ ಯಾವ ರೇಂಜಿಗೆ ಬಂದಿದೆ ನೋಡಿ. ಮಾಸ್ಟರ್ ಶೆಫ್ ಮಾಡ್ತಾರಲ್ಲ, ಮಾಸ್ಟರ್ ಶೆಫ್ ಕೆನಡಾ ಆ ಥರ ಇದೆ, ಕಾಣುತ್ತಲ್ವಾ? ಅಲ್ಟಿಮೇಟ್ ಗ್ರಿಲ್ ಟು ಪರ್ಫೆಕ್ಷನ್ ನಿಜ. ಮತ್ತೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಜಾಸ್ತಿ ಪ್ರೆಷರ್ ಆಗ್ತಿಲ್ಲ, ನಿಮಗೆ ಕಾಣುತ್ತಲ್ವಾ? ಸ್ಲೈಟ್ ಹ್ಯಾಂಡ್ ಪ್ರೆಷರ್. ಸೊ ಹಿಯರ್ಸ್ ದ ಚಿಕನ್. ಸಕ್ಕ ಟೆಂಡರ್ ಆಗಿದೆ, ಜ್ಯೂಸಿನ ಸೂಪರಾಗಿ ಬಂದಿದೆ, ಅಲ್ಟಿಮೇಟ್. ಸೊ ನಾನು ಇನ್ನೇನು ಈ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ, ಇಲ್ಲೇ ಮುಗಿಸ್ತೀನಿ. ಬಿಕಾಸ್ ನಂಗೆ ಚಿಕನ್ ತಿನ್ನೋದು ತುಂಬ ಆಸೆ ಇದೆ. ಸೊ ಚಿಕನ್ ಮಾಡೋದು ನಿಮ್ಗೆ ಗೊತ್ತಿದೆಯಲ್ವಾ? ಸಾಕ ಸಿಂಪಲಾಗಿ ಮಾಡಿದ್ದೀನಿ, ನೀವು ನೋಡಿದ್ದೀರಾ. ನಿಮಗೇನೋ ವಿಡಿಯೋ ಇಷ್ಟ ಆದರೆ ಚಿಕನ್ ಮಾಡಿ ಖುಷಿ ಪಡಿ, ಹಂಗೆ ವಿಡಿಯೋ ಲೈಕ್ ಮಾಡಿ, ಮತ್ತು ಚಿಕನ್ ಮಾಡಿದ್ಮೇಲೆ ಕಮೆಂಟ್ ಮಾಡಿ ವಿಡಿಯೋಗೆ ನಂದು ಐಡಿಯಾಯಿಂದ ನಿಮ್ಗೆ ವರ್ಕೌಟ್ ಆಯ್ತಾ ಇಲ್ವಾ ಅಂತ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಒಂದು ಇರೋ ಫುಡ್ ತೊಗೊಂಬರ್ತೀನಿ. ಬಿಸಿ ಇದೆ. ಸೊ ಹೊಸ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್, ಟೇಕ್ ಕೇರ್.